ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಶ್ರೀ ಶಂಕರಲಿಂಗ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಂದ್ಯಾವಳಿಗಳು ದಿವಂಗತ ಅಶೋಕ ಕರಜಗಿ ಅವರ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದು, ಪ್ರಾರಂಭದಲ್ಲಿ ಈ ಪಂದ್ಯಾವಳಿಗೆ ಲೋಕೋಪಯೋಗಿ ಸಚಿವ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ಕೊಡಲಾಗಿದೆ. ಬಳಿಕ ಸಂಕೇಶ್ವರ ನಗರದ ಹಿರಿಯ ಕ್ರೀಡಾಪಟುಗಳಿಗೆ ಸಚಿವರಿಂದ ಸನ್ಮಾನ ಮಾಡಲಾಗಿದೆ. ಈ ಪಂದ್ಯಾವಳಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಹುಲ್ ಜಾರಕಿಹೊಳಿ ಅವರು ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ವಿತರಿಸಿದ್ದು, ಈ ಪಂದ್ಯಾವಳಿ ಅಜಿತ್ ಕರಜಗಿ ಅವರ ನೇತೃತ್ವದಲ್ಲಿ ಬೀರೇಶ್ವರ ಸ್ಪೋರ್ಟ್ಸ್ ಮತ್ತು ಸೋಷಿಯಲ್ ಕ್ಲಬ್ ಸಂಕೇಶ್ವರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇನ್ನು ಕಾರ್ಯಕ್ರಮದ ಉದ್ದೇಶಿಸಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಹುಕ್ಕೇರಿ ತಾಲೂಕಿನಲ್ಲಿ ಅಜಿತ್ ಕರಜಗಿ ಮತ್ತು ಜಯಪ್ರಕಾಶ ಕರಜಗಿ ಅವರಿಂದ ಕ್ರೀಡಾ ಉತ್ತೇಜನ ಆಗ್ತಾ ಇದೆ. ನಮ್ಮ ಜೀವನದಲ್ಲಿ ಕ್ರೀಡೆ ಅನ್ನೋದು ಮಹತ್ವವಾದದ್ದು ಮತ್ತು ಬರುವ ದಿನದಲ್ಲಿ ಇನ್ನಷ್ಟು ಹೆಚ್ಚು ತಂಡಗಳು ಭಾಗವಹಿಸುತ್ತೆ ಅಂತ ಶುಭ ಹಾರೈಸಿದರು. ಜಯಪ್ರಕಾಶ್ ಕರಜಗಿ ಅವರು ಮತ್ತು ಅಜಿತ್ ಕರಜಗಿ ಅವರ ನೇತೃತ್ವದಲ್ಲಿ ಈ ವಾಲಿಬಾಲ್ ಪಂದ್ಯಾವಳಿ ಪ್ರತಿ ವರ್ಷದಂತೆ ಜಾತ್ರಾ ನಿಮಿತ್ತದಲ್ಲಿ ಇದಾಗುವಂಥ ಒಂದು ಕಾರ್ಯಕ್ರಮ. ಬಹುಶಃ ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಗಳಿಂದ ಒಳ್ಳೊಳ್ಳೆಯ ತಂಡಗಳು ಇಲ್ಲಿ ಬಂದ ತಮ್ಮ ಪ್ರದರ್ಶನ ಮಾಡುವ ಮೂಲಕ ಒಂದು ಸಂಕೇಶ್ವರ ನಗರಕ್ಕೆ ಹುಕ್ಕೇರಿ ತಾಲೂಕಿಗೆ ಒಂದು ಕ್ರೀಡಾ ಮನೋಭಾವನೆ ಇರ್ಬೋದು, ಕ್ರೀಡಾ ಉತ್ತೇಜನ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಈಗಾಗಲೇ ಹೇಳಿದ್ದು ದಿವಂಗತ ಅಶೋಕ್ ಅವರ ನೆನಪಿನಲ್ಲಿ ಸ್ಮರಣಾರ್ಥವಾಗಿ ಈಗ ತಾನೇ ನಾವು ಅವ್ರಿಗೆ ಪುಷ್ಪಾರ್ಚನೆ ಮಾಡಿ ಅಶೋಕ್ ಅವರ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಕೂಡ ಆಗೋದು ನಮಗೆಲ್ಲರಿಗೆ ಅವರ ವಿಚಾರಗಳು ಈ ಕಾರ್ಯಕ್ರಮದ ಮೂಲಕ ಇರಬೇಕು ಅನ್ನೋ ಕಾರಣಕ್ಕಾಗಿ ಅವರು ಕೂಡ ಇದರಲ್ಲಿ ಅಶೋಕ್ ಅವರ ನೆನಪಿನಲ್ಲಿ ಮಾಡ್ತಾ ಇರೋದು ಇನ್ನೊಂದು ಭಾಗ. ಒಟ್ಟಾರೆ ಹುಕ್ಕೇರಿ ತಾಲೂಕಿನಲ್ಲಿ ಕ್ರೀಡೆಗೆ ನಾವೆಲ್ಲ ಪ್ರೋತ್ಸಾಹ ಮಾಡೋದು ಭಾಳ ಅವಶ್ಯಕತೆ ಇದೆ. ಕ್ರೀಡೆ ಭಾಳ ಅವಶ್ಯಕತೆ ಇದೆ. ಇವತ್ತಿನ ಯುಗದಲ್ಲಿ ನಾವೆಷ್ಟು ಒಂದು ಕಡೆ ಕೆಲಸ ಮಾಡಿದ್ರೆ ಇನ್ನೊಂದು ಕಡೆ ನಮಗೆ ಕ್ರೀಡಾ ಮನೋಭಾವನೆ, ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಭಾಳ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಆಗಲಿ, ಇನ್ನೂ ಪ್ರತಿ ವರ್ಷ ಒಳ್ಳೊಳ್ಳೆ ತಂಡಗಳು ಬರಲಿ, ರಾಷ್ಟ್ರ ಮಟ್ಟದ ತಂಡಗಳು ಕೂಡ ಇಲ್ಲಿ ಭಾಗವಹಿಸುವ ಮುಂದಿನಲ್ಲಿ ಆಗಲೂ ಶುಭನ ಹಾರೈಸ್ತಾ ಸುಮಾರು 12 ತಂಡಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾವೆ. ಬಹುಶಃ ರಾತ್ರಿ ಕೂಡ ಇಲ್ಲಿ ಜರುಗ್ತಾ ಇದೆ. ಈ ಸಂದರ್ಭದಲ್ಲಿ ಆ ಎಲ್ಲ ಆಟಗಾರರಿಗೆ ಶುಭಾಶಯಗಳನ್ನು ಕೋರುತ್ತಾ ಉತ್ತಮ ಪ್ರದರ್ಶನ ಮಾಡಲಿ. ಪ್ರತಿ ವರ್ಷ ಇಲ್ಲಿ ಬಂದು ತಮ್ಮ ಕ್ರೀಡಾ ಅಭಿಮಾನ, ಕ್ರೀಡಾ ಪ್ರೋತ್ಸಾಹವನ್ನು ವಾಲಿಬಾಲ್ ಮೂಲಕ ಮಾಡಲಿಕ್ಕೆ ಹಾರೈಸ್ತಾ, ನಾವು ಕಳೆದ ಸುಮಾರು 30 ವರ್ಷಗಳಲ್ಲಿ ಭಾಳಷ್ಟು ಜಿಲ್ಲೆಗೆ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡಬೇಕು, ಕ್ರೀಡಾಪಟುಗಳನ್ನು ಬೆಳೆಸಬೇಕು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಪರಿಚಯ ಮಾಡಲಿಕ್ಕೆ ಸುಮಾರು ಕಾರ್ಯಕ್ರಮ, ಕ್ರೀಡಾ ಆಯೋಜನೆಯನ್ನು ಈ ಜಿಲ್ಲೆಯಲ್ಲಿ ಮಾಡ್ತಾರೆ. ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಇದು ಕೂಡ ಆ ಮಟ್ಟದಲ್ಲಿ ಯಶಸ್ವಿ ಆಗಲಿ. ಕರಜಗಿ ಬಂಧುಗಳಂಥ ಕಾರ್ಯಕ್ಕೆ ನಾವೆಲ್ಲ ಬೆನ್ನೆಲುಬಾಗಿ ಅದಕ್ಕೆ ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕ್ರೀಡಾ ಆಯೋಜನೆ ಪ್ರತಿ ವರ್ಷ ಅವರ ಆಯೋಜನೆ ಮಾಡಿದ್ರು ಅಂತ ಹೇಳುತ್ತಾ, ಈ ಕ್ರೀಡೆ ಅತ್ಯಂತ ಯಶಸ್ವಿ ಆಗಲಿ, ಪ್ರತಿ ವರ್ಷ ಜರುಗಲಿ ಹಾರೈಸಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ. ಈ ವೇಳೆ ವೇದಿಕೆ ಮೇಲೆ ಅಜಿತ ಕರಜಗಿ, ಜಯಪ್ರಕಾಶ್ ಕರಜಗಿ, ಸಂಜಯ್ ಶಿರಕೋಳಿ, ಬಂಡು ಹದನೂಡೆ, ಅಮರ ನಲ್ವಡೆ, ಶಂಕರ್ ಹೆಗಡೆ, ಪ್ರವೀಣ್ ನೇಸರಿ, ಅವಿನಾಶ್ ನಲ್ವಡೆ, ಸಂತೋಷ್ ಮೂಡಶ್, ರಾಜೇಂದ್ರ ಪಾಟೀಲ್ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.